ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಲೂಸ್ ಮಮ್ಮ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತು ತುಂಬ ದಿವಸ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡೋದಕ್ಕೆ ಕಾರಣ ಬಂದು ಹೊಸ ಬೈಕ್ ಒಂದು ತಗೊತಾ ಇದ್ವಿ ಇವತ್ತು. ಸೊ ಅದ್ರದ್ದು ಡೆಲಿವರಿ ಇತ್ತು ಅಂತ ಹೊರಟಿದ್ವಿ. ಶೋರೂಮ್ಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 1:30 ಆಗಿತ್ತು. ಗಾಡಿ ಕೂಡ ರೆಡಿ ಆಗಿತ್ತು. ಸೊ ಅವ್ರ ಫ್ರೆಂಡ್ಸ್ಗೋಸ್ಕರ ಕಾಯ್ತಾ ಇದ್ವು. ಸ್ವಲ್ಪ ಜನ ಫ್ರೆಂಡ್ಸ್ ಬರಬೇಕಿತ್ತು, ಬಂದಮೇಲೆ ಗಾಡಿ ತಗೊಳ್ಳೋಣ ಅಂತ ಕಾಯ್ತಾ ಇದ್ವು. ನಾವು ಹಾಗೆ ಬೈಕ್ ಹೇಗಿದೆ ಅಂತ ಅಂದ್ಬಿಟ್ಟು ಎಲ್ಲ ನೋಡ್ತಾ ಇದ್ವಿ. ನನಗಂತೂ ತುಂಬ ಇಷ್ಟ ಆಯಿತು ಬೈಕು. ಬಟ್ ಕಲರ್ ನಾನು ಬೇರೆ ತಗೊಳ್ಬೋದಾಗಿತ್ತಲ್ವಾ ಅಂತ ಹೇಳ್ತಾ ಇದ್ದೆ. ಅವ್ರು ಅದಕ್ಕೆ ಇಲ್ಲ, ಈ ಕಲರ್ ತುಂಬ ಚೆನ್ನಾಗಿದೆ, ಬೇರೆ ಎಲ್ಲ ವೈಟು ಬ್ಲೂ ಮತ್ತು ಯಾವ್ಯಾವುದೋ ಕಲರ್ ಇದೆ, ಬಟ್ ಇದೊಂಥರ ಎಲಿಗೆಂಟ್ ಆಗಿದೆ ಬೈಕ್ ಕಲರು, ನೀನು ಬಂದು ನೋಡಿದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರು. ಪಕ್ಕದಲ್ಲಿರೋದು ನೋಡಿ, ಆ ಕಡೆ ಇರೋ ಬೈಕ್ನು ಅಷ್ಟೇ ಏನೋ ಒಂಥರ ಟಿಂಕ್ರಿಂಗ್ ಮಾಡ್ದಂಗೆ ಇಲ್ಲ ಎಲ್ಲೋ ಗುದ್ದದಂಗಿದೆ ಅನ್ನಿಸ್ತು. ಅದಕ್ಕೆ ನಾನು ವೈಟೇ ಪರ್ಚೇಸ್ ಮಾಡ್ಬೋದಾಗಿತ್ತು ಅಂತ ಹೇಳ್ತಾ ಇದ್ದೆ. ಬಟ್ ಆಮೇಲೆ ಅಲ್ಲೋಗಿ ನೋಡಾದ್ಮೇಲೆ ಗೊತ್ತಾಯ್ತು, ಓಕೆ ಇದೊಂದು ಕಲರ್ ಅಷ್ಟೇ ಚೆನ್ನಾಗಿರೋದು ಅಂತ. ಸೊ ನಾವು ಹೋದಾಗ ಆಲ್ಮೋಸ್ಟ್ 12:30 ಆಗಿತ್ತು. ವೆಯ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಜನ ಫ್ರೆಂಡ್ಸ್ ಬರಲಿ ಅಂತ ಅಂದ್ಬಿಟ್ಟು. ಅಲ್ಲ ಹಾಗೆ ಗಾಡಿನ ಕೂಡ ರೆಡಿ ಮಾಡಿ, ಸೇಮ್ ಗಾಡಿನ ರೆಡಿ ಮಾಡ್ತಾ ಇದ್ರು ಕೊಡೋದಕ್ಕೆ. ಸೊ ಅವ್ರು ಬಂದಾದ್ಮೇಲೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ವಿಡಿಯೋ ಎಲ್ಲ ತಗೊಬೋದು ಹಾಗೆ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಕವರ್ ಮಾಡಿರ್ತಾರೆ. ಸೊ ವಿಡಿಯೋ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಹಾಗೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಸೊ ನೋಡ್ತಿದ್ರೆ ಇದೇ ಬೈಕ್ನ ನಾವು ಪರ್ಚೇಸ್ ಮಾಡಿದ್ದು 1 ವೀಕ್ ಬಿಫೋರ್ ನಾವು ಬುಕ್ ಮಾಡಿದ್ದಿತ್ತು ಈ ಬೈಕ್ನ. ಸೊ ಇದು ಬಂದು ಹಿಮಾಲಯನ್ 450 ರಾಯಲ್ ಎನ್ಫೀಲ್ಡು. ಅದಾದಮೇಲೆ ನನಗೆ ಅದು ಹೇಗೆ ಅದೆಲ್ಲ ಏನೋ ಅಷ್ಟೊಂದು ಐಡಿಯಾ ಇಲ್ಲ, ನನಗೆ ಅಷ್ಟೊಂದು ಬೈಕ್ಸ್ ಬಗ್ಗೆ ಗೊತ್ತೂ ಆಗೋದಿಲ್ಲ. ಸೊ ಇದೆಲ್ಲ ಆದಮೇಲೆ ಆಲ್ಮೋಸ್ಟ್ 1:30 ಆಗಿಂಗೆ ನಾವು ಈ ಬೈಕ್ನ ತಗೊಳ್ಳೋಣ ಅಂತ ಹೋಗಿದ್ದಿತ್ತು. ನಾವೇನು ಟೈಮೆಲ್ಲ ನೋಡ್ಕೊಂಡು ತೊಗೊಳಕ್ಕಂತ ಹೋಗಿರಲಿಲ್ಲ, ಎಷ್ಟೊತ್ತಾಗುತ್ತೋ ಅಷ್ಟೊತ್ತಿಗೆ ಅಂತ ಅನ್ಕೊಂಡು ಹೋಗಿದ್ದು. ಸೊ ಎಲ್ಲ ತಗೊಂಡ್ವಿ, ಹಾಗೆ ಎಲ್ಲ ಈ ಥರ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹಾಗೆ ಅಲ್ಲಿರೋರ್ಗೆಲ್ಲ ಸ್ವೀಟ್ ಗೀಟ್ ಎಲ್ಲ ಸ್ವಲ್ಪ ಕೊಟ್ಟು ಅದನ್ನೇ ಲೈಕ್ ಒಂಥರ ಖುಷಿ ಇರುತ್ತಲ್ವಾ, ಹೊಸದು ಏನಾದರೂ ಒಂದು ಮನೆಗೆ ಬರುತ್ತೆ ಅಂತಂದರೆ ನಮಗೂ ಖುಷಿ, ತಗೊಳ್ಳೋಗು ಅಂತ ಒಂಥರ ತುಂಬ ಖುಷಿ ಇರುತ್ತೆ. ನನ್ನ ಮಗನೂ ಅಷ್ಟೇ ತುಂಬ ಖುಷಿ ಪಡ್ತಾ ಇದೆ ಸ್ಟಾರ್ಟಿಂಗಲ್ಲಿ ಆ ಬೈಕ್ ನೋಡಿಬಿಟ್ಟು. ಆಮೇಲೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋ ಎಂಡಲ್ಲಿದೆ, ನೋಡಿ ಏನು ಮಾಡ್ತಾನೆ ನನ್ನ ಮಗ ಅನ್ನೋದು. ಸೊ ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ವೀಡಿಯೋಸು ಫೋಟೋಸು ಎಲ್ಲ ಕ್ಲಿಕ್ ಮಾಡಿಕೊಂಡು ಹಾಗೆ ಆ ಗಾಡಿಗೆ ಸ್ವಲ್ಪ ಪೂಜೆ ಮಾಡೋಣ ಅಂದರೆ, ಪೂಜೆ ಅಂದರೆ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಏನು ಪೂಜೆ ಮಾಡಲಿಲ್ಲ, ಹಾಗೆ ನಿಂಬೆಹಣ್ಣು ಇಟ್ಬಿಟ್ಟು ನ್ಯೂ ಸ್ಟಾರ್ಟ್ ಅಲ್ವಾ ಗಾಡಿಗೂ ಕೂಡ, ಅದಕ್ಕೋಸ್ಕರ ಸುಮ್ಮನೆ ನಿಂಬೆಹಣ್ಣು ಇಟ್ಬಿಟ್ಟು ಆಚೆ ಎತ್ಕೊಂಡು ಹೋಗೋಣ, ದೃಷ್ಟಿ ತೆಗ್ದ್ಬಿಟ್ಟು ಅಂತ ಅಂದ್ಬಿಟ್ಟು ಆಚೆ ಎತ್ಕೊಂಡು ಹೋದ್ವಿ.
ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅನ್ಕೊಂಡ್ವಿ. ಬಟ್ ಆದರೆ ಅಲ್ಲೇ ತೆಂಗಿನಕಾಯಿ ಎಲ್ಲ ತೊಗೊಂಡು ಹೋಗಿದ್ರಿಂದ ನಮ್ಮ ಅತ್ತೆ ಹೆಂಗೂ ತೊಗೊಂಡ್ಬಂದಿದ್ಯಾ, ಇಲ್ಲೇ ಗಾಡಿ ಓಡ್ಸೋಕ್ಕಿದೆಯನ್ನ ಮುಂಚೆ ಇಲ್ಲೇ ತೆಂಗಿನಕಾಯಿ ಎಲ್ಲ ಹೊಡ್ಬಿಡು, ದೃಷ್ಟಿ ಎಲ್ಲ ತೆಗೆದ್ಬಿಡು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಅವ್ರು ಅಲ್ಲೇ ತೆಂಗಿನಕಾಯಿ ಎಲ್ಲ ಹೊಡೆದು ಆಮೇಲೆ ಹಾಗೆ ಒಂದು ಸ್ಟಾರ್ಟ್ ಮಾಡಿ ಒಂದು ರೌಂಡ್ ಹೋಗ್ಬಿಟ್ಟು ಬಂದರು. ಅದೆಲ್ಲ ಆದಮೇಲೆ ಸ್ವೀಟ್ ಎಲ್ಲ ಕೊಡಬೇಕಿತ್ತು ಎಲ್ಲರಿಗೂ, ಶೋರೂಮಲ್ಲಿರೋರಿಗೆಲ್ಲ ಹಾಗೆ ಸ್ವೀಟ್ ಎಲ್ಲ ಕೊಟ್ಟು. ಫ್ರೆಂಡ್ಸು ಸುಮಾರು ಜನ ಬಂದಿದ್ರು, ನನ್ನ ಹಸ್ಬೆಂಡ್ಸ್ ಫ್ರೆಂಡ್ಸು ಎಲ್ಲ ಸುಮಾರು ಜನ ಬಂದಿದ್ರು. ಅವ್ರಿಗೂ ಎಲ್ಲ ಸ್ವೀಟ್ ಎಲ್ಲ ಕೊಟ್ಬಿಟ್ಟು ಹಾಗೆ ಶೋರೂಮಲ್ಲಿರೋರಿಗೆಲ್ಲನೂ ಅವ್ರದ್ದು ಹಳೆ ಬೈಕ್ ಕೂಡ ರಾಯಲ್ ಎನ್ಫೀಲ್ಡೇ ಇತ್ತು. ಸೊ ಗ್ರೀನ್ ಕಲರ್ ರಾಯಲ್ ಎನ್ಫೀಲ್ಡ್ ಇದ್ದಿತ್ತು. ಸೊ ಅದನ್ನು ನಾವೇನು ಕೊಟ್ಟು ಎಕ್ಸ್ಚೇಂಜ್ ಕೂಡ ಮಾಡ್ಕೊಳ್ಳಿಲ್ಲ, ಇಲ್ಲ ಸೇಲ್ ಕೂಡ ಮಾಡಲಿಲ್ಲ, ಹಾಗೆ ಇಟ್ಕೊಂಡಿದ್ದಾರೆ. ಅದನ್ನು ತುಂಬ ಮೆಮೊರೀಸ್ ಇದೆ, ತುಂಬ ಕಡೆ ಸುತ್ತಾಡಿದ್ದೀನಿ, ಅದು ತುಂಬ ವರ್ಷಗಳಿಂದ ಇಟ್ಕೊಂಡಿದ್ದೀನಿ. ಹಾಗೆ ಇಟ್ಕೊತೀನಿ ನಾನು ಆ ಗಾಡಿನ, ಅದನ್ನ ಯಾರಿಗೂ ಕೊಡೋದಿಲ್ಲ, ಹಾಗೆ ಇಟ್ಕೊಂಡು ನಾನು ಬೇರೆ ಗಾಡಿ ತಗೋತೀನಿ ಅಂತ ಹೇಳಿದ್ರು. ಸೊ ಫೈನ್ ಅಂತ ಅಂದ್ಬಿಟ್ಟು ಇದು ಸಪ್ರೇಟಾಗಿ ತೊಗೊಂಡಿದ್ದು. ಆ ಗಾಡಿ ಕೂಡ ಇದೆ. ಅಲ್ಲೇ ಹಿಂದೆಗಡೆ ಒಂದು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಇದೆ, ಅಲ್ಲಿ ಅವ್ರ ಗಾಡಿನ ಹಾಗೆ ಸರ್ವಿಸ್ ಕೂಡ ಕೊಟ್ಟಿದ್ರು ಅಲ್ಲಿ ಗಾಡಿನ. ಸೊ ಅದನ್ನು ತಗೊಂಡು ಹಾಗೆ ಮನೆ ಕಡೆ ಬರಬೇಕಾಗಿತ್ತು. ಸೊ ನೀವು ಹೊರಡಿ, ಕಾರಲ್ಲಿ ಬಂದಿದ್ವಿ, ಕಾರಲ್ಲಿ ನನ್ನ ಫ್ರೆಂಡ್ ಡ್ರಾಪ್ ಮಾಡ್ತಾನೆ, ನೀವು ಹೊರಡಿ ನಾನು ಗಾಡಿ ತೊಗೊಂಡು ಬರ್ತೀವಿ ಅಂತ ಹೇಳಿದ್ರು. ಇಲ್ಲಿ ನೋಡ್ಬೋದು ನನ್ನ ಮಗ ಹೇಗೆ ಅಳ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಆ ಹೊಸ ಗಾಡಿ ನನಗೆ ಬೇಡ, ಇದು ಹಳೆ ಗಾಡಿ ನಂದು ಇದೇ ಬೇಕು ಅಂತ ಅಳ್ತಾ ಇದ್ದ. ಈ ಗಾಡಿ ಬೇಡ, ಆ ಗಾಡಿ ಬೇಡವಾ, ಆ ಗಾಡಿ ಬೇಡವಾ, ಈ ಗಾಡಿನೇ ಬೇಕಾ, ಅದು ಅಪ್ಪದೇನೆ. ಸೊ ಇದಾಗಿತ್ತು ಇವತ್ತಿನ ಸಣ್ಣ ವ್ಲಾಗ್. ಹೇಗಿತ್ತು ಈ ವ್ಲಾಗ್ ಅನ್ನೋದನ್ನ ನನಗೆ ತಿಳಿಸಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದೊಂದು ಪುಟಾಣಿ ವ್ಲಾಗ್. ಮುಂದೆ ತುಂಬಾ ಒಳ್ಳೆ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂಟಿಲ್ ದೆನ್, ಸಿಯಾ, ಬಾಯ್.